ಹಲೋ ವಿದ್ಯಾರ್ಥಿಗಳೇ, ನಾವು ಇವತ್ತು ನಿಮ್ಮ ಮುಂದೆ ಬಂದು ನಿಂತಿರೋದು ನಿಮಗೆಲ್ಲರಿಗೂ ಒಂದು ಅದ್ಭುತವಾದಂತಹ ಗೀತೆ ಅಥವಾ ಅದ್ಭುತವಾದಂತಹ ಪದ್ಯವನ್ನ ನಿಮಗೆ ಕಳಿಸ್ಲಿಕ್ಕೆ. ನಮ್ಮ ಜೊತೆ ಈಗ ನಮ್ಮ ಶಾಲೆಯ ಕನ್ನಡ ಶಿಕ್ಷಕರಂತ ಹೆಂಗಸರಿದ್ದಾರೆ. ಸರ್, ಈಗ ನಾವು ಕನ್ನಡದ ಈಗ ನಾವು ನವೆಂಬರ್ ಅಂದ ತಕ್ಷಣ ಕನ್ನಡ ನಾಡು ನುಡಿ ಅದು ಒಂದು ಕನ್ನಡ ಭಾಷೆಯ ಬಳಕೆ ಅತಿ ಹೆಚ್ಚಾಗಿರುತ್ತೆ. ಇಂಥ ಸಂದರ್ಭದಲ್ಲಿ ನಾವು ಇವತ್ತು ಕನ್ನಡಿಗರ ತಾಯಿ ಅನ್ನೋ ಒಂದು ಪದ್ಯವನ್ನ ಹೆಸರು ಮಾಡಿಕೊಂಡಿದ್ದೀವಿ. ಸೊ ಹೀಗಿದ್ದಾಗ ಮೊದಲನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈ ಪದ್ಯ 8ನೇ ತರಗತಿಯ ಈ ಮಕ್ಕಳಿಗೆ ಯಾಕೆ ಬೇಕಾಗಿತ್ತು? ಈಗ ಇದು ನೀವು ಅತ್ಯುತ್ತಮವಾದ ಪ್ರಶ್ನೆ ಕೇಳಿದ್ರೆ ನಂಗೆ ಅದು ಉತ್ತರ ಅಂತ ಹೇಳ್ತೀನಿ. ಮೊದಲು ಒಂದು ವಾಕ್ಯವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮದ್ದು ಕನ್ನಡವೆಂದರೆ ಬರೀ ನುಡಿಯಲ್ಲ, ಇರಿದಿದೆ ಅದರ ಅರ್ಥ. ಜಲವೆಂದರೆ ಕೇವಲ ನೀರಲ್ಲ, ಅದು ಪಾವನ ತೀರ್ಥ ಅಂತೇಳಿ ನಮ್ಮ KS ನಿಸಾರ್ ಅಹಮದ್ ಅವರು ಬರೆದಿದ್ದಾರೆ. ಆ ಗೀತೆ, ಆ ಕವಿವಾಣಿ ಕೇಳಿದ್ರೆ ಪ್ರತಿಯೊಬ್ಬರ ಕನ್ನಡಿಗನ ಮನ ಅವನ ಇರ್ತಕ್ಕಂಥ ಮನಸ್ಸೆಲ್ಲ ಪೂರ್ತಿ ರೋಮಾಂಚನವಾಗಿ ಅವನು ಒಳ್ಳೆ ಒಂದು ಉತ್ತಮ ಕನ್ನಡ ನಾಡು ನುಡಿ ಸಂಸ್ಕೃತಿಯ ಬಗ್ಗೆ ಒಂದು ಮಹಾನ್ ಉತ್ಕಟತನಕ್ಕೆ ಹೋಗ್ಬೋದು ಅಂತ ಹೇಳ್ಬೋದು. ಮತ್ತೆ ನಮ್ಮ ಕನ್ನಡ ಅಂತ ಅಂದ್ರೆ ನಮ್ಮ ನವೆಂಬರ್, ಅದು ಈ ಮಂತ್ ನವೆಂಬರ್ ಅಂತಂದ್ರೆ ನಮ್ಮ ಕನ್ನಡಿಗರು ಈ ನಂಬರ್ 1 ಕನ್ನಡಿಗರ ಅಂತ ಅಂದ್ರೆ ನಂಬರ್ 1 ಕನ್ನಡಿಗರ ಆಗ್ಬಿಡ್ತಾರೆ. ಇದು ತೋರ್ಪಡಿಕೆ ಕನ್ನಡ ಆಗ್ಬಿಟ್ಟಿದೆ. ಆದ್ರೆ ನಮ್ಮ ಕವಿ ಪುಂಗವರಿರ್ಬೋದು, ಹಿಂದೆ ಸರ್ವಜ್ಞ ವಚನಕಾರರಿರ್ಬೋದು, ಬಸವಣ್ಣರಿಂದ ಹಿಡಿದು ಕನಕದಾಸರು, ಈ ಸರ್ವಜ್ಞರು, ವಚನಕಾರರು, ಹಲವಾರು ವ್ಯಕ್ತಿಗಳು ಕನ್ನಡದ ಬಗ್ಗೆ, ಕನ್ನಡ ನಾಡು ನುಡಿಯ ಬಗ್ಗೆ ವರ್ಣಿಸಿ ಹಲವಾರು ರಾಷ್ಟ್ರಕವಿಗಳಾಗಿರ್ಬೋದು, ಈ ಮಹಾನ್ ವ್ಯಕ್ತಿಗಳು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಅಪಾರವಾದಂತಹ ಕೊಡುಗೆ ನೀಡಿದ್ದಾರೆ. ಮತ್ತೆ ಈ 8ನೇ ತರಗತಿಯಲ್ಲಿ ಯಾಕಪ್ಪ ಇಟ್ಟಿದ್ದಾರೆ ಅಂದ್ರೆ, ನಮ್ಮ ವಿದ್ಯಾರ್ಥಿಗಳಾಗಿರ್ತಕ್ಕಂಥವ್ರು ಕನ್ನಡ ನಾಡು ನುಡಿ ಬಗ್ಗೆ ನಾವು ಯಾವ ರೀತಿ ಇರಬೇಕು ಅಂತ ನಾವು ತಿಳ್ಕೊಳಕ್ಕೋಸ್ಕರ ನಮ್ಗೆ ಇಲ್ಲಿ 8ನೇ ತರಗತಿಯಲ್ಲಿ ಇಟ್ಟಿದ್ದಾರೆ. ಸರ್, ಈಗ ಈ ಪದ್ಯವನ್ನು ನೋಡಿದಾಗ, ನಾವು ಪದ್ಯವನ್ನು ಓದ್ತಾ ಹೋದಾಗ ನಮ್ಗೆ ಗೊತ್ತಾಗುತ್ತೆ, ಇದು ಕನ್ನಡಿಗರನ್ನ ಅಂದ್ರೆ ಹರಿದು ಹಂಚಿ ಹೋಗಿರ್ತಕ್ಕಂತಹ ಕನ್ನಡಿಗರನ್ನ ಒಟ್ಟಾಗಿ ಸೇರಿಸಲಿಕ್ಕೆ ಮಾಡಿರ್ತಕ್ಕಂತಹ ಒಂದು ಪ್ರಯತ್ನ ಅಂತ. ಈಗ ನಾವು ಏಕೀಕರಣ ಪರ್ವದಲ್ಲಿ ಈಗ ಕರ್ನಾಟಕ ಆಗೋದಕ್ಕಿಂತ ಮುಂಚೆ ಬರೆದಂತ ಪದ್ಯ ಅಂತ ನಮ್ಗೆ ನೋಡಿದ ತಕ್ಷಣ ಅರ್ಥ ಆಗುತ್ತೆ. ಹಾಗಿದ್ದಾಗ ಈಗ ಈ ಸಂದರ್ಭದಲ್ಲಿ ಅಂದ್ರೆ 2020ರಲ್ಲಿ ಇವಾಗಲೇ ಈ ಪದ್ಯ ರಚನೆ ಆಗಿರೋದು 1947 ಅಂದ್ರೆ ಭಾರತಕ್ಕೆ ಸ್ವತಂತ್ರ ಬರೋದಕ್ಕಿಂತ ಮುಂಚೆ ರಚನೆ ಆಗಿರ್ತಕ್ಕಂತಹ ಪದ್ಯ. ಆ ಪದ್ಯ ಇವತ್ತಿನ ಒಂದು ಕಾಲಘಟ್ಟಕ್ಕೆ ಹೆಂಗೆ ಪ್ರಸ್ತುತವಾಗುತ್ತೆ? ಈಗ ಹೆಂಗೆ ಅಂತಂದ್ರೆ, ಈಗ ನಾವು ಪ್ರಸ್ತುತ ಸಮಾಜದಲ್ಲಿ ಪ್ರಸ್ತುತದಲ್ಲಿ ಕನ್ನಡವನ್ನ ಯಾವ ರೀತಿ ನಾವು ಇದೀವಿ ಅಂತಂದ್ರೆ, ನಾವು ಆಡಳಿತ ಭಾಷೆ ಆಗಿರ್ಬೋದು, ಮತ್ತೆ ನಾವು ಕನ್ನಡ ಅಂತಂದ್ರೆ ಬರೀ ಅವಾಗಲಿಂದ ಹೇಳಿದ್ರೆ ತೋರ್ಪಡಿಕೆ ಬದುಕಾಗಿದೆ ಅಂತ. ಹಾಗೆ ಅವತ್ತಿನ ಈಗ ಕರ್ನಾಟಕ ಆಗಕ್ಕಿನ ಮೊದಲು ನಮ್ಮ ಕರ್ನಾಟಕ ಹರಿದು ಹಂಚು ಹೋಗಿತ್ತು. ಕನ್ನಡ ಭಾಷೆ ಮಾತಾಡೋರು ಒಂದ್ ಕಡೆ ಇರಲಿಲ್ಲ, ಅವ್ರು ಎಲ್ಲಾ ಕಡೆ ಇದ್ರು. ಅದಕ್ಕಿಂತ ಮೊದಲು ಇವರು ಕನ್ನಡ ಮಾತಾಡ್ತಿರ್ತಕ್ಕಂಥ ಒಂದ್ ಕಡೆ ಒಂದ್ ಕಡೆ ಒಂದುಗೂಡಿಸ್ಬೇಕು ಅಂತ ಹೇಳಿ ಈ ಮಹಾನ್ ಕೃತಿಗಳಾಗಿರ್ಬೋದು, ಕವನಗಳಾಗಿರ್ಬೋದು, ಆಗಿರ್ತಕ್ಕಂಥ ಮಹಾನ್ ಕವಯತ್ರಿಗಳು, ಕವಿಗಳು ಎಲ್ಲರೂ ಕೂಡ ಈ ಎಲ್ಲಾ ಜನರು ಒಟ್ಟಿಗೂಡ್ಸಕ್ಕೋಸ್ಕರ ಆ ಪ್ರಸ್ತುತ ಸನ್ನಿವೇಶದಲ್ಲಿ ಬರೆದಿದ್ರು. ಈಗ 8ನೇ ತರಗತಿ ಪ್ರಸ್ತುತ ಸಮಾಜದಲ್ಲಿ 21ನೇ ಶತಮಾನದಲ್ಲಿ ಯಾಕಪ್ಪ ಇಟ್ಟಿದ್ದಾರೆ ಅಂತ ಅಂದ್ರೆ, ನಾವು ಆಗಿನ ಕಾಲದಲ್ಲಿ ಯಾವ ರೀತಿ ಇತ್ತು, ನಾವು ಕನ್ನಡವನ್ನ ನಾವು ಉಳಿಸಿ ನಾವು ಉಳಿಯುವುದಕ್ಕೆ, ನಾವು ಬೆಳೆಯುವುದಕ್ಕೆ ಯಾವ ರೀತಿ ಇರಬೇಕು, ನಮ್ಮ ಜೀವನದಲ್ಲಿ ನಾವು ಕನ್ನಡವನ್ನು ಯಾವ ರೀತಿ ಬೆಳೆಸಬೇಕು ಅಂತ, ನಾವು ಉಳಿಸ್ಬೇಕು ಅಂತಕ್ಕಂಥದ್ದಕ್ಕೆ ಇಲ್ಲಿ ನಾವು ಇಟ್ಟಿದ್ದಾರೆ. ಇದು 8ನೇ ತರಗತಿ ಅಂದ್ರೆ ಪ್ರಸ್ತುತ ಸಮಾಜದಲ್ಲಿ ನಾವು ಬದುಕನ್ನು ಕನ್ನಡಕ್ಕೆ ಒಂದು ಭಾಷೆಯಾಗಿ ಅಲ್ಲೇ ಕನ್ನಡ ನಮ್ಮ ಸಂಸ್ಕೃತಿಯಾಗಿ, ನಮ್ಮ ಧರ್ಮವಾಗಿ ನಮ್ಮೊಳಗೆ ಉಳಿಬೇಕು ಅನ್ನೋ ಆಶಯಕ್ಕೆ ಈ ಒಂದು ಪದ್ಯವನ್ನು ನೀವು ಇಟ್ಟಿದ್ದಾರೆ ಅಂತ. ಸರ್, ಈಗ ಹಾಗಾದ್ರೆ ಈಗ ಕನ್ನಡಿಗರ ತಾಯಿ ಅಂದ ತಕ್ಷಣ ನೆನಪಾಗೋದು ನಮ್ಮ ರಾಷ್ಟ್ರಕವಿ ಗೋವಿಂದಪ್ಪ. ಯಾಕೆಂದ್ರೆ ಮೊದಲು ಕನ್ನಡದಲ್ಲಿ ಎಲ್ಲಾ ಮೊದಲುಗಳು ಏನ್ ಬಂದಿದ್ದಾವೆ, ಈ ಹೊಸಗನ್ನಡದ ಕೆಲವೊಂದಷ್ಟು ಮೊದಲುಗಳಲ್ಲಿ ಅಗ್ರಗಣ್ಯರಾದಂತವರು ರಾಷ್ಟ್ರಕವಿ ಗೋವಿಂದಪ್ಪ ಇವರು. ಈಗ ಕನ್ನಡದ ಮೊದಲ ರಾಷ್ಟ್ರಕವಿನು ಗೋವಿಂದಪ್ಪ. ಸೊ ಹಾಗಾಗಿ ಗೋವಿಂದಪ್ಪಯ್ಯವರು ಏನನ್ನೆಲ್ಲ ಮಾಡಿದ್ರು ಅಂತ ನಮ್ಮ ಮಕ್ಕಳಿಗೆ ಹೇಗೆ ತಿಳಿಸ್ಕೊಡ್ಬೋದು? ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಕನ್ನಡದಲ್ಲಿ ಮೊಟ್ಟ ಮೊದಲು ಅಂತ ಹಲವಾರು ವ್ಯಕ್ತಿಗಳು ಬರ್ತಾರೆ. ಕನ್ನಡದಲ್ಲಾಗಿರೋದು ಯಾವುದೇ ಒಂದು ವಿಷಯ ತಗೊಂಡ್ರು ಮೊಟ್ಟ ಮೊದಲಿಗರು ಅಂತ ಹೇಳಿ ಹಲವಾರು ವಿಷಯಗಳ ಬಗ್ಗೆ ಮೊಟ್ಟ ಮೊದಲು ಅಂತ ಬರ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಕನ್ನಡದಲ್ಲಿ ರತ್ನಾತೆಯರಾಗಿರ್ಬೋದು, ಹಾಗೆ ನೆಕ್ಸ್ಟ್ ಜ್ಞಾನಪೀಠ ಪ್ರಶಸ್ತಿಯಾಗಿರ್ಬೋದು, ಹಾಗೆ ಅದ್ರ ಜೊತೆಗೆ ಮಹಾನ್ ಬಿರುದಾದಂತಹ ರಾಷ್ಟ್ರಕವಿಯಲ್ಲಿ 3 ಜನ ಇದ್ದಾರೆ ನಮ್ಮ ಕನ್ನಡಿಗರಲ್ಲಿ. ಆ ಕನ್ನಡದಲ್ಲಿ ಮೊಟ್ಟ ಮೊದಲ ರಾಷ್ಟ್ರಕವಿ ಬಿರುದನ್ನು ಪಡೆದಂತಹ ಎಂ ಗೋವಿಂದಪ್ಪಯ್ಯರವ್ರ ಬಗ್ಗೆ ನಾವು ಇವತ್ತು ತಿಳ್ಕೊಂತ ಹೋಗೋಣ ಬನ್ನಿ. ಈ ಎಂ ಗೋವಿಂದಪ್ಪಯ್ಯ ಅವರು ಕಾಸರಗೋಡಿನಲ್ಲಿ ಜನಿಸ್ತಾರೆ. ಇವರು ತಂದೆ ಹೆಸರು ಮಂಜೇಶ್ವರ, ಇವರ ತಾಯಿ ಹೆಸರು ರಾಷ್ಟ್ರಕವಿ ಎಂ ಗೋವಿಂದಪ್ಪಯ್ಯ ಅವರು ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದಲ್ಲಿ 1883ರಲ್ಲಿ ಜನಿಸ್ತಾರೆ. ಇವರ ತಂದೆ ಹೆಸರು
ತಿಮ್ಮಪ್ಪೈ, ಹಾಗೆ ತಾಯಿ ಹೆಸರು ದೇವಕಿ ಅಮ್ಮ. ಇವರು ರಾಷ್ಟ್ರಕವಿಯಲ್ಲಿ ಮಹಾನ್ ಫಸ್ಟ್ನೇ ಆಗಿ ಮಹಾನ್ ವ್ಯಕ್ತಿಯಾದಂತ ಇವರು ರಾಷ್ಟ್ರಕವಿ ಆಗಿರ್ತಾರೆ. ಹಾಗೆ ಸರ್ ಇವ್ರು ಮುಂದೆ ಇವ್ರು ಎಜುಕೇಶನ್ ಮಾಡಿದ್ರು ಅಂತ ನೀವು ಸ್ವಲ್ಪ ತಿಳಿಸ್ಕೊಡ್ತಾರೆ ವಿದ್ಯಾರ್ಥಿಗಳಿಗೆ? ಸರ್ ಇಲ್ಲಿ ನಾನು ಮೊದಲಿಗೆ ಇವ್ರದ್ದು ಒಂದು ಇದನ್ನ ಹೇಳ್ಬಿಡ್ತೀನಿ ಬೇಸಿಕ್. ಏನಪ್ಪಾ ಅಂತಂದ್ರೆ ಇವ್ರು ಹುಟ್ಟಿದ್ದು ಕಾಸರಗೋಡು. ಈಗ ಕಾಸರಗೋಡು ಕರ್ನಾಟಕದಲ್ಲಿ ಇಲ್ಲ. ನಮ್ಮ ಮಕ್ಕಳಿಗೂ ಗೊತ್ತಿದೆ, ಈಗ ಸಿನಿಮಾ ನೋಡಿರ್ತಾರೆ. ಅದನ್ನ ಹೇಳ್ಬೇಕು ಅಂತಂದ್ರೆ ಕಾಸರಗೋಡು ಇವತ್ತು ಕರ್ನಾಟಕದಲ್ಲಿ ಇಲ್ಲ ಅಂದ್ರೂ ಕೂಡ ಕನ್ನಡ ಭಾಷೆಗೆ ಒಂದು ಅತ್ಯುನ್ನತವಾದ ಸ್ಥಾನಗಳನ್ನು ಕೊಟ್ಟಂತಹ ಹಲವಾರು ಕವಿಗಳು ಹುಟ್ಟಿದ್ದು ಕಾಸರಗೋಡು. ಈಗ ನಾವು ಉದಾಹರಣೆಗೆ ನಮ್ಮ ಕಯ್ಯಾರ ಕಿನ್ನೆಡರ ಇರ್ಬೋದು, ಹಾಗೆ ನಮ್ಮ ಸರ ಅಬೂಬಕರ್ ಇರ್ಬೋದು, ಇವರೆಲ್ಲ ಹುಟ್ಟಿದ್ದು ಕಾಸರಗೋಡು. ಅಂದ್ರೆ ಒಂದು ಭಾಷೆಗೆ ನಾವು ಗಡಿಯಿಂದ ಕೊಡ್ಲಿಕ್ಕಾಗಲ್ಲ. ಇಲ್ಲಿಂದಲೇ ಬಂದ ವ್ಯಕ್ತಿ ಇಷ್ಟೆತ್ತು ಹೋಗ್ತದೆ ಅಂತ ಗೊತ್ತಿಲ್ಲ. ಯಾಕೆಂದ್ರೆ ಕಾಸರಗೋಡು ಕರ್ನಾಟಕದ್ದೇ ಅಲ್ಲ, ಆದ್ರೆ ಇಲ್ಲಿಂದಂತಹ ಬಂದ ವ್ಯಕ್ತಿ ನಮ್ಮ ಕನ್ನಡದ ಮೊದಲ ರಾಷ್ಟ್ರ ಕಂಗೊಳಿಸ್ತಾರೆ ಅಂತಂದ್ರೆ ಅದಕ್ಕೆ ಭಾಷೆಗೆ, ನೀರಿಗೆ, ಇದಕ್ಕೆ ಗಡಿಯನ್ನು ನಾವು ನಿರ್ಮಾಣ ಮಾಡ್ಲಿಕ್ಕಾಗಲ್ಲ. ಆಮೇಲೆ ಇಲ್ಲಿ ನಮ್ಮ ಗೋವಿಂದಪ್ಪ ಇವರ ಬಗ್ಗೆ ಹೇಳಲೇಬೇಕಾಗಿರೋ ಏನಪ್ಪಾ ಅಂತಂದ್ರೆ ಆ ಕಾಲಕ್ಕೆ ಅಂತಂದ್ರೆ ಹುಟ್ಟಿದು ನೀವು ಹೇಳ್ದಂಗೆ 1843 ಅಂದ್ರೆ 20ನೇ ಶತಮಾನದ ಆದಿಭಾಗದಲ್ಲೇ BA ಪದವಿಯನ್ನು ಪಡೆದಂತವು. ಯಾಕೆಂತಂದ್ರೆ ಒಂದು ಕಾಲಕ್ಕೆ ಓದುವಂತಕ್ಕಂಥದ್ದು ಕನಸಿನ ಕೂಸಾದಂತಹ ಸಂದರ್ಭದಲ್ಲಿ BA ಪದವಿಯನ್ನು ಪಡೆದು ಒಂದು ಭಾಷೆಯಲ್ಲದೆ ಬೇರೆ ಬೇರೆ ಭಾಷೆಗಳಲ್ಲಿ ತಮ್ಮ ಪ್ರಾವಿಜನ್ಯತೆ ಅಥವಾ ಏನಂತ ಕರೆಯೋದಕ್ಕೆ ಪ್ರಾಧಾನ್ಯತೆಯನ್ನ ನಾವು ಸಾಧಿಸಿದಂತಹ ಮಹಾನ್ ವ್ಯಕ್ತಿಗಳಲ್ಲಿ ನಮ್ಮ ರಾಷ್ಟ್ರಕವಿ ಗೋವಿಂದಪ್ಪ ಅವರು ಒಬ್ಬರಾಗಿದ್ರು ಅಂತ ಹೇಳೋ ಜೊತೆಗೆ ಇವ್ರು ಸರ್ ಏನ್ ವಿಶೇಷ ಅಂತಂದ್ರೆ ನಾವೀಗ ಪ್ರತಿಯೊಂದು ಕಾವ್ಯ ಮೀಮಾಂಸೆ ತಗೊಳ್ತಾರೆ, ಪ್ರಾಸಗಳನ್ನ ಬರ್ತಾ ಹೋಗ್ತೀವಿ. ಈಗ ಚುಟುಕುಗಳಾಗಿರ್ಬೋದು, ಕವನಗಳಾಗಿರ್ಬೋದು, ಭಾವಗೀತೆಗಳಾಗಿರ್ಬೋದು, ಪ್ರಾಸ ತುಂಬಾ ಬಹುಮುಖ್ಯವಾದಂತಹ ಒಂದು ಅಲೋನೆ. ಆದ್ರೆ ಗೋವಿಂದಪ್ಪ ಅವರ ವಿಶೇಷ ಏನಪ್ಪಾ ಅಂತಂದ್ರೆ ಪ್ರಾಸಗಳು ಇಲ್ಲದ ಕವಿತೆಗಳನ್ನು ಸೃಷ್ಟಿ ಮಾಡಿದಂತಹ ಮೊದಲ ಕವಿ ನಮ್ಮ ಕನ್ನಡದಲ್ಲಿ ಗೋವಿಂದಪ್ಪ ಇವರು. ಜೊತೆಗೆ ಇವ್ರದ್ದು ಬರೀ ಕವನಗಳನ್ನ ಮಾತ್ರ ಬರ್ತಾ ಇದ್ರ ಅಂತಂದ್ರೆ ಇವ್ರು ಹೇಳ್ತಾರೆ ಸಂಶೋಧಕರಾಗಿ, ವಿಮರ್ಶಕರಾಗಿ, ಅನುವಾದಕರಾಗಿ. ಸರ್ ಇವ್ರದ್ದು ವಿಶೇಷವಾಗಿ ಇರ್ಬೇಕಂತಂದ್ರೆ ಅನುವಾದಗಳು. ಇವರ ಅನುವಾದ ಎಷ್ಟು ಶ್ರೇಷ್ಠವಾಗಿತ್ತು ಅನ್ನೋದು ನಮ್ಮ ಅವರ ಕೃತಿಗಳನ್ನ ನಾವು ನೋಡ್ತಾ ಹೋದಾಗ ನಮ್ಗೆ ಅರ್ಥ ಆಗುತ್ತೆ. ಸರ್ ಈಗ ಇವರ ಕೃತಿಗಳನ್ನ ನೀವು ವಿಚಾರ ತಿಳಿಸ್ಕೊಡ್ತೀರಾ ಸ್ವಲ್ಪ? ವಿದ್ಯಾರ್ಥಿಗಳ ಇವರು ಮಹಾನ್ ವ್ಯಕ್ತಿ. ಇವರು ಕೃತಿಗಳು ಹಲವಾರು ಕೃತಿಗಳನ್ನ ಬರೆದಿದ್ದಾರೆ. ಇವರು ಅದಕ್ಕಿಂತ ಮೊದಲು ಮೊಟ್ಟಮೊದಲ ಕೃತಿ ಯಾವ್ದಪ್ಪ, ಕವಿತೆ ಯಾವ್ದಪ್ಪ ಅಂತಂದ್ರೆ ಸುವಾಸಿನಿ ಅಂತಕ್ಕಂತಹ ಕವಿತೆ. ಈ ಕವಿತೆಯಂತೂ ಅತ್ಯುತ್ತಮವಾದ ಕವಿತೆ. ಈ ಸರು ಗೊತ್ತು ಅನ್ಸುತ್ತೆ, ಇದು ಸುವಾಸಿನಿ ಅಂತಕ್ಕಂಥ ಕೃತಿ ಅಲ್ಲ ಕವಿತೆ. ಈ ಕವಿತೆ ಬಗ್ಗೆ ಅತ್ಯುತ್ತಮವಾದ ಕೃತಿ. ಇದು ಯಾವುದು ಅಂದ್ರೆ 1900ರಲ್ಲೇ ಅವಾಗಿನ ಕಾಲದಲ್ಲಿ ಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು. ಸರ್ ನಾವು 1900 ಅಂದ ತಕ್ಷಣ ನಮ್ಗೆ ಗೊತ್ತಿರೋಂಗೆ ನಮ್ಮ ರಾಷ್ಟ್ರಕವಿ ಕುವೆಂಪು ಹುಟ್ಟಿದ್ದು 1904 ಅಂದ್ರೆ ಕುವೆಂಪು ಅವರ ಹುಟ್ಟೋಕ್ಕಿಂತ ಮೊದಲನೇ ಇವರ ಕವಿತೆ ಪ್ರಕಟವಾಗಿತ್ತು. ಅದು ಫುಲ್ ಬಹು ಮಹತ್ವವುಳ್ಳವರು ಮತ್ತೆ ಫುಲ್ ಫೇಮಸ್ ಆದಂತಹ ವ್ಯಕ್ತಿ ಆಗಿದ್ರು. ಅವಾಗಿನ ಕಾಲಕ್ಕೆ 1900ರಲ್ಲೇ ಇವರು ಪತ್ರಿಕೆಯಲ್ಲಿ ಪ್ರಕಟ ಆಗುವಂತಹ ಮಹತ್ವವನ್ನು ಪಡೆದಿದ್ರು. ಹಾಗೆ ಇವರ ಕೃತಿಗಳು ಯಾವ ಮುಂದೆಯಿಂದ ನೋಡ್ತಾ ಹೋಗೋಣ ಬನ್ನಿ. ನವೀನ ಚಂದ್ರಸೇನರ ಬಂಗಾಳಿ ಕೃಷ್ಣ ಚರಿತೆಯ ಇವರ ಗದ್ಯಾನುವಾದ. ಇವರು ಇರ್ತಕ್ಕಂಥ ಒಂದು ಕೃತಿಯನ್ನ ಇವರು ಗದ್ಯಾನುವಾದ ಮಾಡಿದಂತೆ ಕನ್ನಡಕ್ಕೆ. ಹಾಗೆ ನೆಕ್ಸ್ಟ್ ಸಿಂಗಾರ ಸುತ್ತ ಅಂದ್ರೆ ಇವರು ಅನುವಾದಗಳು. ನಾನು ಅವಾಗಲೇ ಹೇಳಿದ್ನಲ್ಲ, ಇವ್ರದ್ದು ಅನುವಾದಕರಾಗಿ ತುಂಬಾ ಪ್ರಶಂಸೆ ಬಂದಿದ್ದು ಈ ಕವಿತೆ. ಯಾಕೆಂತಂದ್ರೆ ಯಾವುದೇ ಒಂದು ವಿಚಾರದಲ್ಲಿ ಒಳ್ಳೇದಿದೆ ಅಂತಂದ್ರೆ, ಯಾವುದೋ ಒಂದು ಭಾಷೆ ಒಳ್ಳೇದಿದೆ ಅಂತಂದ್ರೆ ಅದನ್ನ ನಾವು ನಮ್ಮ ಭಾಷೆಯ ಭಾಷಿಕರನ್ನು ತಲುಪಿಸ್ತಕ್ಕಂಥದ್ದು ತುಂಬಾ ದೊಡ್ಡ ಕೆಲಸ. ಅದರಲ್ಲಿ ಅನುವಾದ ಮಾಡ್ತಕ್ಕಂತಹ ಕೆಲಸ ತುಂಬಾ ಶ್ರೇಷ್ಠವಾದದ್ದು. ಅಂತಹ ಮಹಾನ್ ಕೃತಿಯಾದಂತಹ ಬೌದ್ಧ ಸೂತ್ರಗಳನ್ನ ಕನ್ನಡಕ್ಕೆ ಅನುವಾದ ಮಾಡಿದವರು ಸಿಂಗಾರ ಸುತ್ತ ಅಂತ. ನಾವು ಇದಕ್ಕಿಂತ ಮುಂಚೆ ಗಮನಿಸಬೇಕಾಗಿರೋದು 2 ಕವನ ಸಂಕಲನಗಳನ್ನ. ಯಾವಪ್ಪ ಅಂತಂದ್ರೆ ಗಿಳಿಬಿಂಡು ಮತ್ತೆ ನಂದಾದೀಪ. ಅದ್ರ ಜೊತೆಗೆ ಇವರು 35 ವೃತ್ತಗಳುಳ್ಳ, ಅಂದ್ರೆ ವೃತ್ತಗಳು ಕೊಡ್ತೀವಿ ಕನ್ನಡದಲ್ಲಿ, ಅದರಲ್ಲಿ 35 ವೃತ್ತಗಳುಳ್ಳ ಪ್ರಾಸರಹಿತ, ಇನ್ನು ಗಮನಿಸಬೇಕಾದ ಪ್ರಾಸ ಇಲ್ಲದೇ ಇರ್ತಕ್ಕಂತಹ ಗೊಮ್ಮಟ ಜಿನಸ್ತುತಿ. ನೋಡಿ ಅಲ್ಲಿ ಬೌದ್ಧರ ಸೂತ್ರಗಳನ್ನು ಅನುವಾದ ಮಾಡಿ ಸಿಂಗಾರ ಸೂತ್ರ ಅಂತ ಬರೆದ್ರು. ಅದೇ ರೀತಿ ಗೊಮ್ಮಟ ಅಂದ್ರೆ ಜೈನ ಗೊಮ್ಮಟ ಜಿನಸ್ತುತಿಯನ್ನ ರಚಿಸಿ ಪ್ರಕಟಿಸ್ತಾರೆ. ಸೊ ಜೊತೆಗೆ ಇವರ ಭಾಷಾಂತರ ಅಂದ್ರೆ ಅನುವಾದಗಳಲ್ಲಿ ಪ್ರಮುಖವಾದಂತ ಏನಪ್ಪಾ ಅಂತಂದ್ರೆ ಜೀವನ ಚರಿತ್ರೆಗಳು. ಯಾರ್ದು ಮೊದಲನೇದು ರವೀಂದ್ರನಾಥ್ ಟ್ಯಾಗೋರ್ ಅವರದು, ಜೊತೆಗೆ ಅಹಮದ್ ಇಕ್ಬಾಲ್ ಅವರದು, ಉಮರ್ ಖಯ್ಯಾಮ್. ಇವರೆಲ್ಲ ತುಂಬಾ ಮಹಾನ್ ವ್ಯಕ್ತಿಗಳು. ಯಾಕೆಂದ್ರೆ ನಮಗೆ ಗೊತ್ತು ರವೀಂದ್ರನಾಥ್ ಟ್ಯಾಗೋರ್ ಅಂತ ಅವರಿಗೆ ನೊಬೆಲ್ ಪ್ರಶಸ್ತಿ ಪಡೆದಂತಹ ಕವಿ. ಅಹಮದ್ ಇಕ್ಬಾಲ್ ಮತ್ತು ಉಮರ್ ಖಯ್ಯಾಮ್ ಇದಾರಲ್ಲ, ಇವರು ಬಂಗಾಳಿ ಕವಿಗಳು, ಅತ್ಯಂತ ಶ್ರೇಷ್ಠ ಬಂಗಾಳಿ ಕವಿಗಳು. ಇವರನ್ನ ಕನ್ನಡಕ್ಕೆ ಭಾಷಾಂತರ ಮಾಡಿದವರು ಇವ್ರ ಜೀವನ ಚರಿತ್ರೆಯನ್ನ. ಜೊತೆಗೆ ಖಂಡಕಾವ್ಯ ಅಂತಂದ್ರೆ ಕಾವ್ಯದಲ್ಲೇ ದೊಡ್ಡ ವಿಸ್ತಾರವಾದಂತಹ ಕಾವ್ಯ. ಅಂತಹ
ಅಂತಹ ಮಹಾನ್ ಖಂಡಕಾವ್ಯವನ್ನು ರಚಿಸ್ತಾರೆ. ಇವು ಯಾವ್ದಪ್ಪ ಅದು ಖಂಡಕಾವ್ಯ ಅಂತಂದ್ರೆ ವೈಶಾಖ ಮತ್ತು ಗೋಲ್ಗತ ಎಂಬ ಈ ಮಹಾನ್ ದೊಡ್ಡ ಖಂಡಕಾವ್ಯವನ್ನು ಈ ನಮ್ಮ ರಾಷ್ಟ್ರಕವಿಯ ಮೊದಲ ರಾಷ್ಟ್ರಕವಿ ಆದಂತಹ ಎಂ ಗೋವಿಂದಪ್ಪಯ್ಯರವರು ರಚಿಸಿದ್ದಾರೆ. ಹಾಗೆ ನೆಕ್ಸ್ಟ್ ಮುಂದೆ ನೋಡ್ತಾ ಬಂದ್ರೆ ಇವರು ಮತ್ತೆ ಕೆಲವು ಇವು ಮಹಾನ್ ವ್ಯಕ್ತಿ ನಾಟಕಗಳನ್ನು ರಚಿಸಿದ್ದಾರೆ. ಸರ್, ಈ ನಾಟಕ ಯಾವುದು ಅನುವಾದಿಸಿದ್ದಾರೆ ಅಂತ ನೀವು ಪ್ರಮುಖವಾಗಿ ಗಮನಿಸಬೇಕಾಗಿರೋದು, ಈಗ ಒಂದೊಂದು ಪ್ರಾದೇಶಿಕತೆ ತಕ್ಕಂತೆ ನಾಟಕಗಳು ಬದಲಾಗ್ತವೆ. ಈಗ ನಾವು ನಮ್ಮ ಬಯಲಾಟಗಳು ಈ ತರ ನಾಟಕಗಳು ನಾವು ಮಂಗಳೂರು ಸೈಡ್ ಅಂದ್ರೆ ಯಕ್ಷಗಾನಗಳು ಬರ್ತಾ ಹೋಗ್ತದೆ. ಈ ರೀತಿ ಪ್ರಾದೇಶಿಕತೆಗೆ ತಕ್ಕಂತೆ ನಾಟಕಗಳು ಬದಲಾಗಬೇಕಾದ್ರೆ ಜಪಾನ್ನಲ್ಲಿ ಒಂದು ವಿಶೇಷವಾದ ನಾಟಕ ನಡೆಯುತ್ತೆ. ಆ ನಾಟಕವನ್ನ ಕನ್ನಡಕ್ಕೆ ಭಾಷಾಂತರ ಮಾಡಬೇಕು ಅಂತಂದ್ರೆ ಯಾವುದೇ ಒಂದು ಭಾಷೆಯಲ್ಲಿರುವ ಒಂದು ಅತ್ಯುಚ್ಚವಾದದನ್ನ ನಮ್ಮ ಭಾಷೆಯಿಂದ ತೆಗೆದು ನೋಡಬೇಕು ಅನ್ನೋ ಮಹಾನ್ ಹಂಬಲ ಇವರಿಗೆ ಅತಿ ಹೆಚ್ಚಾಗಿತ್ತು. ಅದಕ್ಕೆ ಜಪಾನ್ನ ನಾಟಕಗಳನ್ನ ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಸರ್, ಹಾಗೆ ಇವರು ಇನ್ನಷ್ಟು ಹಲವಾರು ಕೃತಿಗಳನ್ನು ರಚಿಸ್ತಾರೆ. ಅವು ಯಾವುವು ಅಂತ ನಾನೀಗ ನಮ್ಮ ಮಕ್ಕಳಿಗೆ ಹೇಳ್ತಾ ಹೋಗ್ತೀನಿ. ಚಿತ್ರಭಾನು, ಹಾಗೆ ಹೆಬ್ಬೆರಳು, ಪಾರ್ಶ್ವನಾಥ ತೀರ್ಥಂಕನ ಚರಿತ್ರೆ, ಹಾಗೆ ಬಾಹುಬಲಿ ಗೊಮ್ಮಟೇಶ್ವರ ಚರಿತ್ರೆ, ಭಗವಾನ್ ಬುದ್ಧ, ಈ ರೀತಿ ಹಲವಾರು ಮಹಾನ್ ಕೃತಿಗಳನ್ನು ಈ ನಮ್ಮ ರಾಷ್ಟ್ರಕವಿ ಎಂ ಗೋವಿಂದಪ್ಪಯ್ಯರವರು ರಚಿಸಿದ್ದಾರೆ. ಹಾಗೆ ಸರ್, ಇವರಿಗೆ ಹಲವಾರು ಪ್ರಶಸ್ತಿಗಳು, ರಾಷ್ಟ್ರಕವಿ ಬಿರುದು, ಹಲವಾರು ಪ್ರಶಸ್ತಿಗಳು ಸಿಕ್ಕಿವೆ. ಅವು ಯಾವ ಪ್ರಶಸ್ತಿಗಳು ಅಂತ ನೀವು ಮಕ್ಕಳಿಗೆ ತಿಳಿಸ್ಕೊಡ್ತೀರಾ ಸ್ವಲ್ಪ? ಇದಕ್ಕೆ ಅಂದ್ರೆ ಇವ್ರಿಗೆ ಏನು ಪ್ರಮುಖವಾಗಿ ಅಂತಂದ್ರೆ ಪ್ರಶಸ್ತಿ ಅನ್ನೋದಕ್ಕಿಂತ ರಾಷ್ಟ್ರಕವಿ ಬಿರುದನ್ನು ಕೊಟ್ಟಿದ್ದು ಕರ್ನಾಟಕ ಸರ್ಕಾರ ಅಲ್ಲ. ನಮಗೆ ಗೊತ್ತಿರ್ಲಿ, ಇವರು ರಾಷ್ಟ್ರಕವಿ ಬಿರುದನ್ನು ಪಡೆದಾಗ ಕರ್ನಾಟಕ ಸರ್ಕಾರ ನಮ್ಮ ಕರ್ನಾಟಕ ಸರ್ಕಾರ ಬಂದಿದ್ದು 1956 ನಂತರ. ಆದ್ರೆ ಇಲ್ಲಿ ಇವರು ನಾವು ಕನ್ನಡದಲ್ಲಿ ಸಾಹಿತ್ಯ ರಚನೆ ತೊಡಗಿದ್ರಿಂದ ಇವರು 1949ರಲ್ಲೇ ಮದ್ರಾಸ್ ಸರ್ಕಾರ ಇವರಿಗೆ ರಾಷ್ಟ್ರಕವಿ ಬಿರುದನ್ನು ಕೊಡುತ್ತೆ. ಜೊತೆಗೆ ಇವರು ಮೊದಲ ಕನ್ನಡದ ರಾಷ್ಟ್ರಕವಿಯಾಗಿ 1949ರಲ್ಲಿ ಅಂದ್ರೆ ನಮ್ಮ ಕುವೆಂಪು ಅವರ ಯಾವುದು ರಾಮಾಯಣ ದರ್ಶನ ಪ್ರಕಟವಾಗೋಕ್ಕಿಂತ ಮುಂಚೆನೆ ರಾಷ್ಟ್ರಕವಿ ಬಿರುದನ್ನು ಪಡೆದಂತಹ ಮಹಾನ್ ವ್ಯಕ್ತಿ ಇವರು. ಇವ್ರ ಜೊತೆಗೆ ಇವ್ರದ್ದು ವಿಶೇಷತೆ ಅಂತಂದ್ರೆ ಸರ್, ಯಾವತ್ತೂ ನಾವು ಪ್ರಚಾರಕ್ಕೆ ಹೊಗಳಿಕೆಗೆ ಓದೋರೇ ಅಲ್ಲ. ಯಾಕೆಂದ್ರೆ ಆ ಕಾಲದಲ್ಲಿ ಸಾಹಿತ್ಯ ಆಗಲಿ ಸಂಗೀತ ತುಂಬಾ ಕಡಿಮೆ ಪ್ರಮಾಣದಲ್ಲಿದ್ದಾಗ, ಅದರಲ್ಲೂ ಈ ಸ್ವಾತಂತ್ರ್ಯ ಹೋರಾಟ ಇದ್ದ ಸಂದರ್ಭದಲ್ಲಿ ಬೆಳೆದಂತಹ ಕವಿ ಆಗಿದ್ದರಿಂದ ಇವರಿಗೆ ಪ್ರಚಾರ ಅಷ್ಟೊಂದು ಸಿಗಲಿಲ್ಲ. ಅಂತ ಸಂದರ್ಭದಲ್ಲಿ ಇವರು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ರು. ಅದು ನಡೆದಿದ್ದು ಯಾವುದರಲ್ಲಿ? ಮುಂಬೈಯಲ್ಲಿ ನಾವು ಗಮನಿಸಬೇಕು. ಎಲ್ಲಿಯ ಮುಂಬೈ, ಎಲ್ಲಿಯ ಕನ್ನಡ ಸಾಹಿತ್ಯ ಸಮ್ಮೇಳನ. ಅಂತಹ ಆ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಇವರು ಅಧ್ಯಕ್ಷರಾಗಿರ್ತಾರೆ. ಜೊತೆಗೆ ಇವರು ನಮ್ಮ ಕನ್ನಡ ಭಾಷೆ ಅಸ್ತಿತ್ವಕ್ಕೆ ಬಂದು ಕರ್ನಾಟಕ ಸರ್ಕಾರ ಅಸ್ತಿತ್ವಕ್ಕೆ ಬರೋದ್ರೊಳಗೆ ತಾವು ತಮ್ಮ ದೇಹವನ್ನು ತ್ಯಜಿಸ್ತಾರೆ. ಅವರು ದೈವಾಧೀನರಾಗಿದ್ದು 1963ರಲ್ಲಿ. ಅಂದ್ರೆ ಕನ್ನಡ ಅಸ್ತಿತ್ವಕ್ಕೆ ಬಂದು ಕನ್ನಡ ಸರ್ಕಾರ ಇನ್ನೇನು ಸುಂದರವಾಗಿ ರೂಪುಕೊಳ್ಳುವ ಸಂದರ್ಭದಲ್ಲೇ ತಮ್ಮ ದೇಹವನ್ನು ತ್ಯಜಿಸ್ತಾರೆ. ಇದು ನಮ್ಮ ಗೋವಿಂದಪ್ಪಯ್ಯವರ ಬಗ್ಗೆ ಒಂದು ಚಿಕ್ಕ ವಿಷಯ ಪರಿಚಯ ಅಂತ ಹೇಳ್ಬೋದು. ಹಾಗೆ ಇನ್ನೊಂದು ಸರ್ ಪ್ರಮುಖವಾದಂತಹ ಒಂದು ವಿಷಯ ಹೇಳ್ಬೇಕು. ಪಂಜೆ ಮಂಗೇಶ್ವರ ಒಂದ್ ಕಡೆ ಹೇಳ್ತಾರೆ, ಏನು ಕನ್ನಡ ತಾವು ಸಾಯಬೇಕಾದ್ರೆ ಎಲ್ಲರೂ ರಾಮ ರಾಮ ಅಂತಂದ್ರ ಇವರು ಕನ್ನಡ ಅಂತ ಪಂಜೆ ಮಂಗೇಶ್ವರ. ಅಂತಹ ವ್ಯಕ್ತಿಗೆ ಸ್ಫೂರ್ತಿಯಾಗಿ ನಿಂತವರು ನಮ್ಮ ಗೋವಿಂದಪ್ಪಯ್ಯವರು ಅಂತಂದ್ರೆ ತಪ್ಪಾಗಲ್ಲ. ಇವರೇನೇ ಗೋವಿಂದಪ್ಪಯ್ಯವರು ಪಂಚಮಂಗೇಶ್ ಎಲ್ಲ ಸಮಕಾಲೀನವಾದ ವ್ಯಕ್ತಿಗಳು. ಅಂತಹ ಮಹಾನ್ ರತ್ನಗಳನ್ನು ಕೊಟ್ಟಂತಹ ಸಂದರ್ಭ ಈ ಒಂದು ಕವಿಗೆ ನಿರ್ದಿಷ್ಟರಾಗಿದೆ. ಹಾಗೆ ವಿದ್ಯಾರ್ಥಿಗಳಿಗೆ ನಾವು ಈ ರಾಷ್ಟ್ರಕವಿ ಎಂ ಗೋವಿಂದಪ್ಪಯ್ಯರವರ ಬಗ್ಗೆ ನಾವು ಒಂದು ಚಿಕ್ಕದಾಗಿ ಚೊಕ್ಕದಾಗಿ ನಾವು ಇವರ ವಿಷಯವಾಗ ತಿಳ್ಕೊಂಡು, ಹಾಗೆ ನಿಮ್ಗೆ ಈ ಕನ್ನಡಿಗರ ತಾಯಿ ಎಂಬ ಪದ್ಯವನ್ನು ಯಾವ ಕೃತಿಯಿಂದ ಆರಿಸಿ ನಿಮ್ಗೆ ಇಲ್ಲಿಟ್ಟಿದ್ದಾರೆ ಅಂತ ನೋಡ್ತಾ ಹೋಗ್ಬನ್ನಿ. ಈ ಪ್ರಸ್ತುತ ಪದ್ಯವನ್ನು ಎಸ್ ರಘುನಾಥ್ ಅವರು ಸಂಪಾದಿಸಿರುವ ಶತಮಾನದ ಮಕ್ಕಳ ಸಾಹಿತ್ಯ ಅಂತಕ್ಕಂಥ ಸಂಕಲನದಿಂದ ಸಂಪಾದಿಸಿ ನಿಮ್ಗೆ 8ನೇ ತರಗತಿಯಲ್ಲಿ ಇಲ್ಲಿಟ್ಟಿದ್ದಾರೆ. ಯಾವ್ದೇಳ್ರಿ ಅದು? ಶತಮಾನದ ಮಕ್ಕಳ ಸಾಹಿತ್ಯ ಅಂತಕ್ಕಂತಹ ಒಂದು ಗ್ರಂಥದಿಂದ ಆರಿಸಿ ನಿಮ್ಗೆ ಈ ಕವನ ಸಂಕಲನದಿಂದ ಆರಿಸಿ ನಿಮ್ಗೆ 8ನೇ ತರಗತಿಯಲ್ಲಿ ಮೊದಲನೇ ಪದ್ಯಭಾಗದಲ್ಲಿ ಮೊದಲನೇ ಪದ್ಯವಾಗಿ ನಿಮ್ಗೆ ಕನ್ನಡಿಗರ ತಾಯಿ ಅಂತಕ್ಕಂಥ ಪದ್ಯವನ್ನು ನಿಮ್ಗೆ ಇಟ್ಟಿದ್ದಾರೆ. ಗೊತ್ತಾಯ್ತಲ್ಲ ಮಕ್ಕಳು ನಿಮ್ಗೆಲ್ಲ? ಈಗ ಸರ್, ಈ ಕನ್ನಡಿಗರ ತಾಯಿ ಇಷ್ಟೆಲ್ಲ ನಾವು ಗೋವಿಂದಪ್ಪಯ್ಯವರು ಬಂದಾಗ ಈ ಪದ್ಯಗಳಿಗೆ ಏನಿಲ್ಲ ಕುತೂಹಲ ನಮಗೂ ಹೆಚ್ಚಿದೆ. ಸೊ ಹಾಗಾಗಿ ಮುಂದಿನ ತರಗತಿಗಳಲ್ಲಿ ನೀವು ಈ ಪದ್ಯವನ್ನು ತುಂಬಾ ಸುಂದರವಾಗಿ ಹೇಳ್ಕೊಡ್ತೀವಿ ಅಂತ ಭಾವಿಸ್ತಾ ಮಕ್ಕಳೇ, ಇದು ನಮ್ಮ ಈ ಗೋವಿಂದಪ್ಪಯ್ಯವರ ಬಗ್ಗೆ ಒಂದು ಕಿರು ಮಾಹಿತಿಯನ್ನು ನಾವು ಹಂಚ್ಕೊಂಡಿದ್ದೀವಿ. ಮುಂದಿನ ತರಗತಿಯಲ್ಲಿ ನಮ್ಮ ಕನ್ನಡಿಗರ ತಾಯಿ ಹೇಗೆಲ್ಲ ಇದ್ಲು, ಗೋವಿಂದಪ್ಪಯ್ಯವರ ಕಣ್ಣಿಗೆ ಕನ್ನಡಿಗರ ತಾಯಿ ಹೇಗೆ ಕಾಣ್ತಾ ಇದ್ಲು ಅನ್ನೋದನ್ನ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನಮಸ್ಕಾರ.